ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡಕತ್ತೀನಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಾಗ ನಕಲಿ ವೈದ್ಯರ ಹಾವಳಿಗಳು ಹೆಚ್ಚಾಗೈತಿ. ಅದರಲ್ಲೂ ವಿಶೇಷವಾಗಿ ದಂತ ವೈದ್ಯರು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಈ ಒಂದು ಏನು ಜಮಖಂಡಿ ನಗರದೊಳಗಡೆ ಗುರುವಾರಕ್ಕೊಮ್ಮೆ ಸಂತೆ ನಡೆದೈತಿ, ಬಜಾರ್ ಅಂತ ಕರಿತಿರಲ್ಲ, ಬಜಾರ್ ನಡೆದೈತಿ. ಇಂಥ ಸಂದರ್ಭದಾಗ ಬಂದ ಜಮಖಂಡಿ ನಗರದ PB ಹೈಸ್ಕೂಲಿನ ಮುಂದ್ಗಡೆ ಒಂದು ಛತ್ರಿ, ಒಂದು ಬ್ಯಾಗು, ಒಂದು ಟೇಬಲ್ ಹಾಕೊಂಡು ಎಲ್ಲ ಸಾಮಾನು ಸರಂಜಾಮುಗಳನ್ನ, ಆಪರೇಷನ್ ಥಿಯೇಟರ್ ಒಳಗಡೆ ಬಳಕೆಯಾಗುವಂಥ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ನೇರವಾಗಿ ಅಮಾಯಕರ ಹಲ್ಲುಗಳನ್ನು ಕೀಳುವಂಥ ಕೆಲಸವನ್ನು ನಕಲಿ ವೈದ್ಯ ಗುರಪ್ಪ ರಾಯಪ್ಪ ಹೆಗಡೆ ಅಂತಕ್ಕಂಥ ಒಬ್ಬ ಆಸಾಮಿ, ಈತ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದವನು. ಇವನಿಗೆ ಹೋಗಿ ನಾವು ವಿಡಿಯೋ ಮಾಡಿದೀವಿ, ಇವನ್ನ ಪ್ರಶ್ನೆ ಮಾಡಿದೀವಿ. ಏನಪ್ಪ ನೀನು ಎಲ್ಲಿ ಸಾಲಿ ಕಲ್ತಿದ್ದೀಯಾ, ಎಷ್ಟು ಸಾಲಿ ಕಲ್ತಿದ್ದೀಯಾ, ಏನು ನಿನ್ನ ಕ್ವಾಲಿಫಿಕೇಶನು, ಎಷ್ಟು ನಿನ್ನ ಎಜುಕೇಷನ್ನು, ನೀನೇನು MBBS ಮುಗಿಸಿದ್ಯೋ, BMS ಮುಗಿಸಿದ್ಯೋ, ಅಥವಾ ದಂತ ವೈದ್ಯಕೀಯ ಪರೀಕ್ಷೆ ಏನಾದರೂ ಪಾಸ್ ಮಾಡಿದ್ಯೋ, ಏನು ನಿನ್ನ ಕತೆ ಅಂತ ಹೇಳಿ ಕೇಳಿದ್ರೆ ಒಂದೇ ಒಂದು ಮಾತನ್ನ ಚಕಾರ ಆಡಲಿಲ್ಲ. ಬದಲಾಗಿ ನಮ್ಮ ಪ್ರಶ್ನೆಗೆ ತಬ್ಬಿಬ್ಬಾಗಿ ಅಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡಿ ಹೋಗುವಂಥ ಕೆಲಸವನ್ನ ಮಾಡಿದ. ಅದಾದ ನಂತರ ನಾವು ತಾಲೂಕಾ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಗಲಗಲಿ ಅವರನ್ನ ಸಂಪರ್ಕ ಮಾಡಿದೀವಿ. ಏನೋ ಯಾರೋ ಬಂದಿದ್ರು, ನಿಮ್ಮವರೇ ವಾರ್ನಿಂಗ್ ಮಾಡಿಬಿಡ್ರಿ ಅಂದಾಗ ನಾವು ಬಿಟ್ಟಿವಿ. ಮತ್ತೆ ಈಗ ಪುನಃ ಅವ್ರು ತಾಕೀತ್ ಮಾಡಿದೀವಿ, ಇನ್ನೇನು ಮಾಡ್ಬೇಡಪ್ಪ ಅಂತ ಹೇಳಿದ್ರು, ಮಾಡಿದ್ರು ಅನ್ನುವಂತ ಒಂದು ರೀತಿಯ ಅಡ್ಡು ಗಾಡಿ ಮೇಲೆ ದೀಪ ಇಡುವಂತ ಒಂದು ಏನು ಪ್ರಶ್ನೆಗೆ ಉತ್ತರ ಇರ್ತಲ್ಲ, ಆ ರೀತಿ ಉತ್ತರವನ್ನ ಗಲಗಲಿಯವರು ಕೊಟ್ಟರು. ಮತ್ತು ಪುನಃ ಇವತ್ತು ಗುರುವಾರ, ಇವತ್ತು ಮತ್ತೆ ನಾವು ಆ ಕಡೆ ಬಂದು ನೋಡಿದ್ರೆ ಮತ್ತೂ ಅವ ತನ್ನ ಹಳೆ ಚಾಳಿಯನ್ನ ಮುಂದುವರಿಸಿ ಮತ್ತೂ ಕೂಡ ಏನಪ್ಪಾ ಅಂದ್ರೆ ತನ್ನ ಏನೊಂದು ಗ್ಯಾರೇಜ್ ತರ, ಒಂದು ಪಂಚರ್ ಅಂಗಡಿ ಏನೋ ಇರ್ತಾರಲ್ಲ, ಪಂಚರ್ ಅಂಗಡಿ ಗ್ಯಾರೇಜ್ ತರ ಮತ್ತೆ ತನ್ನ ಒಂದು ಕರಾಮತ್ತನ್ನ ಮುಂದುವರಿಸಿದ್ದ. ಮತ್ತೆ ನಾವು ಪುನಃ ಅಲ್ಲಿ ನೋಡ್ರಿ ಸಾಹೇಬ್ರೆ, ಮತ್ತೆ ಇವ ಗುರಪ್ಪ ಅಂತಕ್ಕಂಥ ವ್ಯಕ್ತಿ ನಕಲಿ ವೈದ್ಯ, ಮಂದಿ ಜನರ ಅಮಾಯಕರ ಹಲ್ಲುಗಳು ಕೀಳ್ತಾನ. ಹಲ್ಲುಗಳಂದ್ರೆ ಎಲ್ಲ ನರಗಳಿಗೆ ಟಚ್ ಆಗಿರ್ತಾವ, ಒಂದೊಂದು ಟಚ್ ಇರ್ತದ. ಏನಾದ್ರೂ ರಕ್ತಸ್ರಾವವಾಗಿ ಏನಾದ್ರೂ ಪ್ರಾಣ ಹಾನಿ ಆದ್ರ, ಅಥವಾ ಇವ ಯಾವ ಚಿಕಿತ್ಸೆ ಕೊಡ್ತಾನೋ, ಯಾವ ಒಂದು ಏನು ಇದನ್ನ ಕೊಡ್ತಾನೋ ಗೊತ್ತಿಲ್ಲ, ಔಷಧಿ ಯಾವ್ದು ಕೊಡ್ತಾನೋ, ಗುಳಿಗೆ ಯಾವ್ದು ಕೊಡ್ತಾನೋ. ಕೆಲವೊಂದು ಕೇಳಿದ್ರ ಇಲ್ರಿ ಇದು ಆಯುರ್ವೇದಿಕ್ ಅಂತ ಹೇಳ್ತಾನ. ಇವ್ ಬರೀದ್ ಕೊಡುವಂತ ಔಷಧಿ ಯಾವ ಎಲ್ಲಿವು ಇವನೇ ಸಿದ್ಧಪಡಿಸ್ತಾನೋ, ಅಥವಾ ಯಾರಾದ್ರೂ ಇವ್ ಕೊಡ್ತಾರೋ, ಅದು ಏನು ಕತೆ ಗೊತ್ತಿಲ್ಲ. ಇಂಥ ಒಂದು ರಾಜಾರೋಷವಾಗಿ ಇಂಥ ದಂಧೆ, ಒಂದು ಕಳ್ಳ ದಂಧೆನ ಅನ್ಬೋದು. ಇದಕ್ಕಿಂತ ಮಾಡಕತ್ತಾನ. ಇವನ್ ಮ್ಯಾಗ ಕ್ರಮ ಜರುಗಿಸಿದೆ ಅಂತ ಇವತ್ತು ಹಚ್ಚಿದ್ರ, ಏನೋ ನಾವು ಬಹಳ ಅರ್ಜೆಂಟ್ ಅಲ್ಲಿ ಇದೀವಿ, ಮೀಟಿಂಗ್ ಅಲ್ಲಿ ಇದೀವಿ ಸಾಹೇಬ್ರೆ, ನಾವು ಮಾಡೋಣ, ಖಂಡಿತವಾಗ್ಲೂ ಅವನ ಮ್ಯಾಗ ಕೇಸ್ ಮಾಡಿ ನಾವು ಏನಪ್ಪಾ ಅಂದ್ರ ಅವ್ನ ಒಳಗಡೆ ಹಾಕ್ತಿವಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದೆಲ್ಲ ನೋಡಿದ್ರ ಇವ ಬಹಳ ಹಳೆ ಒಂದು ಕುಳ, ಇದು ಗಿರಾಕಿ ಅಂತ ಕಾಣಿಸ್ತದ. ಬಹುಶಃ ಇವ ಲಂಚನ ಕೊಟ್ಟು ಇದನ್ನ ನಡೆಸ್ತಿರ್ಬೋದು. ಯಾಕಂದ್ರ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ರಾಜಾರೋಷವಾಗಿ, ಯಾವುದೇ ಭಯವಿಲ್ಲದೆ, ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ಡಾಕ್ಟರ್ ಅಲ್ಲದಂತ ವ್ಯಕ್ತಿ ಈತ ನೇರವಾಗಿ ಜನರಿಗೆ ನಾನು ಹಲ್ಲು ಕೀಳೋದಿದ್ರೆ ಹಲ್ಲು ಕೀಳ್ತಾನ, ಹಲ್ಲಿಗೆ ನೋವಾಗಿದ್ರೆ ನೋವು ಶಮನ ಮಾಡುವಂತ ಔಷಧಿ ಕೊಡ್ತಾನಂತ, ಹಲ್ಲು ಅಳಗಾಡ್ತಿದ್ರೆ ಅದನ್ನ ಗಟ್ಟಿ ಹಾಕಿ ಫೆವಿಕ್ವಿಕ್ ಟೈಪ್ ಏನು ಟಚ್ ಗಟ್ಟಿ ಮಾಡ್ತಾರಲ್ಲ, ಆ ಟೈಪ್ನ ಎಲ್ಲ ಔಷಧಿ ಕೊಡ್ತಾನೆ ಅನ್ನುವಂತ ಹೇಳುವಂತ ಮನುಷ್ಯ ಆಯ್ತಾ. ಈತನನ್ನ ನಾವು ವಾಚ್ ಮಾಡಿದೀವಿ ಸಂಘರ್ಷ ನ್ಯೂಸ್ ದೂರಿಂದ. ಇವ ಏನೇನು ಕರಾಮತ್ತು ಮಾಡ್ತಾನೆ ಅನ್ನುವಂಥದ್ದು ವಿಡಿಯೋ ಮಾಡ್ಕೊಂಡಿವಿ. ಆ ನಂತರ ಹೋಗಿ ಇವನು ಪ್ರಶ್ನೆ ಮಾಡಿದೀವಿ, ಏನಪ್ಪಾ ಇದೆಲ್ಲ ಅಂತ ನೋಡಿದ್ರೆ ಅಲ್ಲಿ ಸಿಕ್ಕಿರುವಂತ ಸಾಮಾನುಗಳು, ಆಪರೇಷನ್ ಥಿಯೇಟರ್ ಒಳಗಡೆ ಬಳಕೆ ಆಗುವಂತ ಸಾಮಾನುಗಳನ್ನ ಬೀದಿ ಒಳಗಿಟ್ಟು, ಅಲ್ಲಿ ಯಾವುದು ಇನ್ಫೆಕ್ಷನ್ ಆಗುತ್ತೋ ಬಿಡುತ್ತೋ, ನಾವೆಲ್ಲ ದವಾಖಾನೆಗೆ ಹೋದಾಗ ಹೇಳ್ತಿರ್ತಾರೆ, ಕಾಲಾಗಿನ ಚಪ್ಪಲಿ ಸಹಿತ ಒಳಗಡೆ ಬಿಡಂಗಿಲ್ಲ. ಅಲ್ಲಿ ಡಾಕ್ಟರ್ಗಳು ICUದಾಗ ಹೋಗ್ಬೇಕಾದ್ರ, ಇಲ್ರಿ ಇನ್ಫೆಕ್ಷನ್ ಆಗುತ್ತೆ, ನೀವು ಹೊರಗಡೆಯಿಂದ ಬಂದವರು, ನಿಮ್ಗೆಲ್ಲ ವೈರಸ್ಗಳು ಅವು ಏನೋ, ನೀವು ಹೊರಗಡೆ ಬರೋರೆಲ್ಲ ಬಹಳ ಪೇಷಂಟ್ಗಳಗಡೆ ಬಹಳ ಜೋಪಾನವಾಗಿ ಹೋಗ್ಬೇಕಾಗತ್ತ ಅಂತ ಹೇಳಿ, ಅಷ್ಟು ವೈದ್ಯಕೀಯ ಲೋಕದಲ್ಲಿ ಏನು ಸ್ವಚ್ಛತೆಗೆ, ಪರಿಶುದ್ಧತೆಗೆ ಅಷ್ಟು ಹೆಸರೈತದು. ಆದ್ರೆ ಇಲ್ಲಿ ರಾಜಾರೋಷವಾಗಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ನೇರವಾಗಿ ರಸ್ತೆ ಮ್ಯಾಗ ಇಟ್ಟುಕೊಂಡು, ಆಮೇಲೆ ಅಲ್ಲಿ ಆ ಬ್ಯಾಗ್ನೊಳಗಡೆ ಎಲ್ಲ ಒಂದು ಏನಿದು ನಮ್ಮಲ್ಲಿ ಇದನ್ನಂತಾರ, ಅದಕ್ಕೆ ಕಾನಸ್ ಅಂತಾರ, ಅರ್ನ್ ಅಂತೂ ಕೆಲವೊಂದ್ ಕಡೆ ಕರೀತಾರ. ಆ ಹಲ್ಲುಗಳನ್ನ ಕೊರೆಯೋದು, ತಿಕ್ಕೋದು, ಪಂಚರ್ ತೆಗಿಯಕ್ ಬಳಕೆ ಮಾಡ್ತಾರಲ್ಲ, ಅಂತ ಸಾಮಾನುಗಳನ್ನೆಲ್ಲ ಇಟ್ಟುಕೊಂಡು ಇವತ್ತು ಜನರನ್ನ ಯಾಮಾರಿಸ್ತಾ ಇದ್ದಾನ. ಇವು ಕೇವಲ ಜಮಖಂಡಿಯಲ್ಲಿ ಮಾತ್ರ ಅಲ್ಲ, ಜಮಖಂಡಿ, ಸಾವಳಗಿ ಮತ್ತು ಈ ತೊದಲಬಾಗಿ ಮತ್ತು ಮೂಡಲಿಗೆ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆ, ಇಲ್ಲೆಲ್ಲ ಕಾಯಂ ಇವ ಒಂದು ಟೆಂಟ್ ಹಾಕ್ತಾರ ಅನ್ನುವಂತ ಮಾಹಿತಿ ಐತಿ. ಇಂತಹ ಒಬ್ಬ ನಯವಂಚಕನಿಗೆ ಹಾಡು ಹಗಲತ್ತ ಏನು ವೈದ್ಯರನ್ನೇ ಮೀರಿಸುವಂತಹ ಒಂದು ನಾಟಕವನ್ನ ಮಾಡಿ ಯಾವ್ಯಾವ ಔಷಧಿಗಳನ್ನ ಕೊಟ್ಟು 10,000 ರೂಪಾಯಿಗಳನ್ನ ಗಳಿಸುವಂತ ಒಬ್ಬ ನಯವಂಚಕ ಈತ. ಈ ಗುರಪ್ಪ ಅಂತಕ್ಕಂಥ ಅಸ್ಸಾಮಿನ ತಾಲೂಕಾ ವೈದ್ಯಾಧಿಕಾರಿಗಳು ಒಂದು ಏನು ಇವರಿಗೆ ಕಠಿಣವಾದಂತಹ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥದ್ದ ಸಂಘರ್ಷ ನ್ಯೂಸ್ನ ಒಂದು ಏನಪ್ಪಾ ಅಂದ್ರ ಉದ್ದೇಶವಾಗಿರ್ತದ.
ಈತನಿಗೆ ಬಹಳ ಪ್ರಭಾವಿಗಳ ನಮ್ಮ ಪರಿಚಯ ಐತಿ, ನಮ್ಗೆ ವಕೀಲರು ಪರಿಚಯ ಅದಾರ, ರಾಜಕಾರಣಿಗಳು ಪರಿಚಯ ಅದಾರ, ನಾವು ಹಂಗದೀವಿ ಹಿಂಗದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾನಂತ ಜನರಿಗೆ. ಬಟ್ ನಮ್ಮ ಮುಂದೇನು ಮಾತಾಡಿಲ್ಲವ, ಜನ ಮಾತಾಡುವಾಗ ಹೇಳಿದ್ರು ಈ ತರ ಎಲ್ಲ ಮಾಡ್ತಾನ್ರಿ, ಮತ್ತಿದು ಅಕ್ಷಮ್ಯ ಅಪರಾಧ ಆಗತ್ತ. ಹಲ್ಲು ಅಂದ್ರೆ ಅದೊಂದು ನಮ್ಮ ಶರೀರದ ಒಂದು ಅವಿಭಾಜ್ಯ ಅಂಗ, ಅದನ್ನು ಕೂಡ ಬಹಳ ಅದಕ್ಕೆ ಪ್ರಾಮುಖ್ಯತೆ ಐತಿ, ಬಹಳ ಮಾನ್ಯತೆ ಐತಿ. ಅಂತ ಹಲ್ಲುಗಳನ್ನ ಕೀಳುವಂತ, ಅದನ್ನ ಶುದ್ಧಪಡಿಸುವಂತ, ಅದನ್ನ ರಿಪೇರಿ ಮಾಡುವಂತ ಹೆಸರಿನ ಮ್ಯಾಗ ಇವ ಏನಂದ್ರ 16,000 ರೂಪಾಯಿಗಳನ್ನ ಪ್ರತಿ ದಿವಸ ಗಳಿಸುವಂತ, ಅಕ್ರಮವಾಗಿ ಗಳಿಸುವಂತ ಕೆಲಸಕ್ಕೆ ಕೈ ಹಾಕ್ಯಾನ. ಇಂಥವ್ರಿಗೆ ಕಡಿವಾಣ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಂಘರ್ಷ ನ್ಯೂಸ್ ಸುದ್ದಿಯನ್ನು ಹೊತ್ತಿದೆ. ಇಷ್ಟಾಗಿಯೂ ಕೂಡ ಇನ್ನು ಮುಂದೆ ಯಾವುದೇ ಕ್ರಮವನ್ನು ಜರುಗಿಸದೆ ಹೋದ್ರೆ ಹೋರಾಟವೂ ಕೂಡ ಮಾಡ್ತದೆ ಅಂತ ಅನೇಕ ಸಂಘಟನೆಗಳು ಕೂಡ ಹೇಳಿದ್ದಾವ. ಈ ಕುರಿತು ನಾವು ಅಲ್ಲಿ ಏನು ಗುರಪ್ಪನ ಒಂದು ಅಡ್ಡ ಅನ್ಬೋದು, ಅಥವಾ ಗ್ಯಾರೇಜ್ ಅನ್ಬೋದು, ಅಥವಾ ಅವನು ಬಿಸ್ನೆಸ್ ಮಾಡುವಂತ ಒಂದು ಉದ್ಯೋಗದ ಅಂಗಡಿ ಅನ್ಬೋದು, ಅಲ್ಲಿ ಭೇಟಿ ಕೊಟ್ಟಾಗ ಅವ ನಮ್ಮ ಜೊತೆ ಏನು ಮಾತಾಡ್ದ, ಏನಿಲ್ಲದ ಕೇಳ್ಕೊಂಡು ಬರೋಣ್ರಿ. ಅದೆಲ್ಲದಕ್ಕಿಂತ ಮೊದಲು ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ ಅನ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡ್ಕೋಬೇಕು. ನಮ್ಮ ಸುದ್ದಿಗಳು ಇಷ್ಟ ಆದ್ರೆ ಅದಕ್ಕೊಂದು ಕಮೆಂಟ್ ಕೊಡ್ರಿ, ಈ ವಿಷಯನ ಹೆಚ್ಚೆಚ್ಚಾಗಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಬನ್ರಿ ಅಲ್ಲಿ ಗುರಪ್ಪ ಏನು ಮಾತಾಡ್ದ, ಅವನ್ನ ನಾವು ನೇರವಾಗಿ ಅವನ್ನ ಲೈವ್ ಅಲ್ಲಿ ನಾವು ಮಾತಾಡಿಸಿದಾಗ ಯಾವ ತರ ಸಿಕ್ಕಾಕೊಂಡ ಅಂತ ಹೇಳಿ ಕೇಳ್ಕೊಂಡ್ ಬಂದು. ಬಳ್ಳಿಲಿ ತೆಗ್ದ್ರೆ ಬಳ್ಳಿ ತೆಗ್ಗೋದು ಏನ ಬ್ರಷ್ ಇದನ್ನ ಒಂದು ವಾರ ಮಾಡ್ರಿ, ವಾರ ಮಾಡಿದ್ದ ಎಲ್ಲ ಈಗ ಹಚ್ತೀರಿ ನೀವು ಒಳಗೊಂದು ಪ್ಯಾಕ್ ಐತೆ. ತೊಂದರೆ ಮಾಡ್ತೀವಿ ಮತ್ತೆ ಇಲ್ಲಿ ಹಾಲು ಅಲ್ಲಿ ಕಳಿಸಿದ್ರೆ ಚಳಿ ಆದ್ರೆ ನಮ್ಮ ಕಡೆ ಬರಂಗಿಲ್ಲ, ಔಟಿ ಕಡೆ ಹೋಗ್ತೀವಿ. ಬರೋಬ್ಬರಿ ಕ್ಯಾಪ್ ಹಾಕ್ತೀರನ್ರಿ? ಹೊಲಸ ಹೊಲಸ್ಕೊಂಡು ಏನಿಲ್ಲ, ನನಗೇನು ಅದೇ ತ್ರಾಸ ಮಾಡ ಹೊಡ್ಯಾಂಗಿದ್ರೆ ಕಾಸು ಮಾಡ್ತೀನಿ. ಅದ್ರ ಹೇಳ್ತಿರ್ಲಿ, ಹಂಗೆಲ್ಲ ಅದರದ ವಿಷಯ ಹೇಳ್ತಿರಿ, ಮಾತೆಲ್ಲ ರೊಟ್ಟಿದು ಹೇಳಿಲ್ಲ. ನಾವು ಹೌದು ಹೇಗಿದ್ದೀವಿ ಏನೋ ಅಪ್ಪುಜಿ ಕೊಡ್ತಾ ಇರ್ತಿರ್ತಾರ, ಅಡಿಗಾಡ ಆಗ್ತಿತ್ತು. ರಿಪೇರಿ ಮಾಡ್ತೀರಿ? ಯಾರು ಬೇಕಾರೆ ಅಲ್ಲಿ ರಿಪೇರಿ ಮಾಡ್ತೀರಿ? ಅಲ್ಲಿ ರಿಪೇರಿ ಮಾಡ್ತೀರಿ? ಏನ್ ಮಾಡ್ತೀರಿ ಮತ್ತೆ? ಹಾ ರೀ, ಅಲ್ಲ ಸಾಹೇಬ್ರ, ಈಗ ಹಲ್ ರಿಪೇರಿ ಮಾಡ್ತೀರಿ, ಏನ್ ಮಾಡ್ತೀರಿ ಹೇಳ್ರಿ? ಹೇಳ್ರಿ, ಔಷಧ ಕೊಡ್ತೀವಿ. ಎದ್ರ ಔಷಧ ರೀ? ಅಡಿಗಾಡ ಐತಿ ಸರ್ ನಮ್ಗೆ. ಹಾ, ಅದಕ್ಕೆ ಅವ್ರು ತೋರ್ಸಕ್ ಬಂದಿರಿ, ಪುಡಿ ಹಣ ಕೊಡ್ತೀವಿ ಅಂದ್ರೆ ಸರ್. ಏನ್ ಹಲ್ಲಿಂದ ಏನ್ ಮಾಡ್ತೀರಿ? ಸ್ವಲ್ಪ ಹಿಡಿದು ಕೊಡ್ಲಿಕ್ಕೆ ಏನ್ ಮಾಡ್ತೀರಿ ಹಲ್ಲಿಂದ ರೀ? ಏನಿಲ್ಲ ಹೇಳ್ರಲ್ಲ, ಏನ್ ನಿಮ್ದು ಉದ್ಯೋಗ ಏನಿದೆ? ಹಲ್ಲು ರಿಪೇರಿ ಮಾಡ್ತೀರಾ? ತೋರ್ಸ್ರಿ, ಏನ್ ತೋರ್ಸ್ರಿ, ಎಲ್ಲದವ್ರಲ್ಲ ತೋರ್ಸ್ರಿ, ಏನ್ರಿ ಇವು ಏನ್ ಮಾಡಿದ್ರಿ ಎಲ್ಲ? ಇವ ತೋರಿದಾರ ಏನ್ ಮಾಡ್ತೀರಿ ಹೇಳ್ರಿ? ಏನಾಗೈತ್ರಿ ನಿಮ್ಗ? ಅಲ್ಲಿ ಅಡಿಗಾಡೈತಿ ಸರ್ ಅದ. ಹಾ, ಅದಕ್ಕೆ ಏನು ಚಳಿ ಹಾಕ್ತಿರೋ, ಏನು ಔಷಧಿ ಕೊಡ್ತಿರೋ, ಏನು ಗುಳಿಗೆ ಕೊಡ್ತಿರೋ? ಏನಂದ್ರಿ ಅವರು ಪುಡಿ ಐತಿ ಹೈಸ್ ತಿಕ್ಕೋಬೇಕಂತಂದು. ಗಟ್ಟಿ ಆಕೈತಿ ಅಂದ್ರೆ ಇದು ಏನು ರೇಟ್ ಹೇಳಿ? ಅಲ್ಲ ರೇಟ್ ಅಲ್ಲ, ಅದು ಏನ ಗಟ್ಟಿ ಆಕೈತಿ ಹೊಲ ಏನಂದ್ರಿ? ಅವ್ರು ಚಳಿ ಹಾಕ್ಬೇಕು. ಹಾ, ಬೇರೆ ಕಡೆ ಎಲ್ಲಿ ಹಾಕ್ತಾರೆ? ಈಗ ಇದನ್ನ ಏನ್ ಕೊಟ್ರಿ? ಇದು ಏನ್ರಿ ಇದು? ಔಷಧಿ ಅದು ಏನ್ ಔಷಧ ರೀ? ಏನೇನೈತ್ರಿ ಅದ್ರಾಗ ಔಷಧ? ನಿಮ್ ಎಜುಕೇಶನ್ ಏಟ್ ಆಗೈತಿ? ಬ್ಯಾಡ ಬಿಡ್ರಿ ಏನ್ರಿ? ಅಲ್ಲಲ್ರಿ, ನಿಮ್ ಎಜುಕೇಶನ್ ಏಟ್ ಆಗೈತ್ರಿ? ನೀವಾಗ ಹಲ್ಲಿಂದ ಎಲ್ಲ ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ ಕೂತಿರಿ ಇಲ್ಲಿ, ಸಾರ್ವಜನಿಕರೆಲ್ಲ ಅಡ್ಡಾಡ್ತಾರೆ ಇಲ್ಲಿ. ಎಷ್ಟು ವರ್ಷ ಮಾಡಕತ್ರಿ? ಎಲ್ಲ ಪ್ಯಾಟಿಗೆ ಎಲ್ಲ ಸಂತಿ ಹೋಗ್ತೀರಿ, ಎಲ್ಲ ಪ್ಯಾಟಿಗೆ ಎಲ್ಲ ಸಂತಿ ಹೋಗ್ತೀರಿ, ಇಷ್ಟು ಇವೆಲ್ಲ ಇಟ್ಕೊಂಡ್ ಕೂತಿರಿ. ನಿಮ್ ಎಜುಕೇಶನ್ ಏಟ್ ಆಗೈತ್ರಿ? MBBS ಆಗೈತ್ರಿ ನಿಮ್ದು? ಏನಾಗೈತ್ರಿ? ಅಲ್ಲ ಎಜುಕೇಶನ್ ರೇಟ್ ಆಗೈತಿ ಹೇಳ್ರಲ್ಲ ನಿಮ್ದು?
ಈಗ ರೋಡ್ ಹೋಗ್ರಿ ಅಲ್ರಿ ಈಗ ದಂತ ಈಗ ಹಲ್ಲು ತೆಗಿಯಾಕ ಅವ್ರು ಹಲ್ಲು ಕಿತ್ಕೊಳಕ್ ಬಂದಾರ ನಿಮ್ ಕಡೆ ಯಾಕೆ ಬಂದ್ರ ಅಂದ್ರೆ ನೀವು ಇಲ್ಲೆಲ್ಲ ನಿಮ್ ಇನ್ಸ್ಟ್ರೂಮೆಂಟ್ ನೋಡಕ್ ಬರ್ತಾಕತ್ತಿದಾರ ನಿಮ್ ಹೆಸರು ಹೇಳ್ರಿ ಏನೈತಿ ನಿಮ್ ಹೆಸರು ಹೇಳ್ರಿ ನೀವೇನ MBBS ಕಲ್ತಿರು BMS ಕಲ್ತಿರು ಏನ್ ಹಲ್ಲು ಕೀಳೋದ್ರೊಳಗೆ ಎಲ್ಲ ನಿಮ್ ಸರ್ಟಿಫಿಕೇಟ್ ಏನಾಯ್ತು ಏನಾಗೈತಿ ಏನ್ ಕಲ್ತಿರಿ ಏನ್ ಕಲ್ತಿರಿ ಮತ್ತ ಅಲ್ಲ ಬೇಕಲ್ರಿ ಈಗ ಸಾರ್ವಜನಿಕವಾಗಿ ತೆಗಿತಿರ್ತೀರಲ್ಲ ಅಲ್ಲದು ನೀವೇನ್ ಕಲ್ತಿರ ಅನ್ನೋದು ಬೇಕಲ್ಲ ಯಾರು ಪರ್ಮಿಷನ್ ಕೊಟ್ರ ನಿಮಗ ತಾಲೂಕು ವೈದ್ಯಾಧಿಕಾರಿಗಳು ಕೊಟ್ರನ್ರಿ ಹೆಲ್ತ್ ಯಾರು ಕೊಟ್ರಿ ಹೇಳ್ರಿ ಪರ್ಮಿಷನ್ ತಾಲೂಕು ವೈದ್ಯಾಧಿಕಾರಿ ಕೊಟ್ರನ್ರಿ ನೀವು ಡಾಕ್ಟರ್ ಅನ್ರಿ ಏನದ್ರಿ ನೀವು ಬೇಕಲ್ಲ ಈಗ ಮಂದಿ ಬಾಯಾಗಿನ ಹಲ್ಲು ತೆಗಿತೀರಿ ಹಲ್ಲು ಅಂದ್ರೆ ಒಂದು ಮನುಷ್ಯನ ಒಂದು ದೊಡ್ಡ ವಿಭಾಜ್ಯ ಹೆಂಗದು ಈಗ ಹಲ್ಲು ತೆಗಿತೀರಿ ಅಂದ್ರೆ ನಿಮ್ದು ಏನಾಗೈತಿ ಎಜುಕೇಶನ್ ಸಾಹೇಬ್ರ ನಿಮ್ ಹೆಸರು ಹೇಳ್ರಿ ಏನೈತಿ ಹೆಸರು ಹೇಳ್ರಿ ನೀವೇನು ಇನ್ನೂ ತನ ಏನು ಮಾತಾಡಿರಲ್ಲ ಎಲ್ಲ ನಮ್ಮ ಕಡೆ ವಿಡಿಯೋದು ಅವ್ರು ಏನು ಚರ್ಚೆ ಮಾಡಿರಲ್ಲ ಅವ್ರ ಜೋಡಿ ಹೇಳ್ರಿ ನಿಮ್ಮ ಹೆಸರು ಏನ್ರಿ ಹೆಸರು ಹೇಳ್ರಿ ಯಾವ್ರಿ ನಿಮ್ದು ಜಮ್ಕಂಡ್ರಿ ಹೆಸರು ಏನ್ರಿ ಹೆಸರು ಹೇಳ್ರಿ ಹೆಸರೇನು ಹೇಳ್ರಿ ನೀವು ಮಾಡೋದ ಕೆಲಸನ ನೀವು ಕರೆಕ್ಟ್ ಇತ್ತಂದ್ರೆ ನಿಮ್ಮ ಹೆಸರು ಹೇಳ್ರಿ ಯಾಕೆ ಭಯ ಪಡ್ತೀರೇನ ಹೆಸರೇನ್ರಿ ನಿಮ್ದು ಹಾ ಸ್ನೇಹಿತರ ಇವರು ಹೆಗಡೆ ಅಂತ ಹೇಳಿ ಅಡ್ರೆಸ್ರ ಕುಂಬಳದವರು ಇವ್ರಿಗೆಲ್ಲ ಡೀಟೇಲ್ಸ್ ತಗೊಂಡು ನಾವ್ ಇಲ್ಲಿ ಬಂದೀವಿ ಇದು ಏನಂದ್ರ ವ್ಯವಸ್ಥೆ ಸಾರ್ವಜನಿಕರೇನು ಅಮಾಯಕರು ಗುರುವಾರ ದಿನ ಅಥವಾ ನಮ್ಮ ಜಮಖಂಡಿ ತಾಲೂಕು ಇರ್ಬೋದು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಅನೇಕ ಹಳ್ಳಿಗಳೊಳಗೆ ಇವರು ಈ ರೀತಿ ಒಂದು ಟೆಂಟ್ ಹಾಕ್ತಾರೆ ಇಲ್ಲೆಲ್ಲ ನೀವು ಇನ್ಸ್ಟ್ರೂಮೆಂಟ್ ನೋಡಿದ್ರಿ ನೇರವಾಗಿ ತೋರಿಸಿ ನಮಗೆ ಇನ್ಸ್ಟ್ರೂಮೆಂಟ್ ನೋಡಾಕತ್ರಿ ಇವೆಲ್ಲ ಹಲ್ಲು ಕೀಳುವು ಇವೆಲ್ಲ ನೋಡ್ರಿ ಇವೆಲ್ಲ ಡಾಕ್ಟರ್ಗಳು ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ ಎಲ್ಲ ಇವಕ್ಕೇನಂದ್ರೆ ಒಂದು ಅರ್ಹತೆ ಇರ್ತೈತಿ ಇಲ್ಲಿ ಯಾರೋ ಬೀದಿಗೆ ಹೋಗುವಂತವ್ರು ಬಂದು ಹಲ್ಲು ಕಿತ್ತುದು ಅಥವಾ ಹಲ್ಲು ರಿಪೇರಿ ಮಾಡ್ತಾನೆ ಅನ್ನೋದು ಇದಕ್ಕೆ ಯಾರೋ ಬೀದಿಗೆ ಕುತ್ಕಿಸಿಂದ ಯಾರೋ ಒಂದು ರೈತಕಿ ಮಾಡೋರಾಗ್ಲಿ ಅಥವಾ ಅನ್ಪಡ್ ಗವಾರಗಳಾಗ್ಲಿ ಅಥವಾ ಯಾವ ಒಂದು BA ಎಜುಕೇಟೆಡ್ ಇದ್ರೂ ಇದನ್ನ ಮಾಡಬಾರ್ದು ಯಾಕಂದ್ರೆ MBBS ಅದರಂತ ಒಂದು ಕೋರ್ಸ್ ಐತಿ ವೈದ್ಯಕೀಯ ಲೋಕದೊಳಗೆ ಅವರೇ ಅದನ್ನ ಆಪರೇಷನ್ ಮಾಡ್ಬೇಕು ಅವರೇ ಅದನ್ನ ಹಲ್ಲು ಕೀಳ್ಬೇಕು ಆದ್ರೆ ಇವ್ರು ಏನ್ ಮಾಡ್ತಾರಂದ್ರೆ ಪ್ರತಿ ಒಂದು ಸಂತಿ ತಿರುಗಾಡಿ ಇಲ್ಲಿ ಅಮಾಯಕರು ನಮ್ಮ ಹಳ್ಳಿಯಿಂದ ಬರ್ತಕ್ಕಂಥ ಏನು ಅಮಾಯಕರು ಇರ್ತಾರಲ್ಲ ಅವ್ರ ಹಲ್ಲುಗಳೇನಾದ್ರು ಹುಳ ಹತ್ತಿದ್ರ ಹಲ್ಲುಗಳು ಅಳಿಗಾಡ್ತಿದ್ರ ಅವ್ರನ್ನ ಕೀಳೋದು ಮತ್ತೆ ಹಲ್ಲುಗಳನ್ನ ಆರ್ಟಿಫಿಷಿಯಲ್ ಮಾಡಿ ಹಾಕೋದು ಇವರು ಸಂಪೂರ್ಣ ಕಾನೂನು ಬಾಹಿರವಾದಂತ ಚಟುವಟಿಕೆ ತೊಡಗ್ಯಾರ ಸಂಘರ್ಷ ನ್ಯೂಸ್ ಅನೇಕ ದಿನಗಳಿಂದ ಇವ್ರ ಕಣ್ಣು ಬಿದ್ದೈತಿ ಇಲ್ಲಿ ಪ್ರತಿನಿತ್ಯ ಅನೇಕ ಗಿರಾಕಿಗಳು ಬರ್ತಾವ ಇದರಿಂದ ಇವರು ಬೇನಾಮಿ ಹಣವನ್ನ ಗಳಿಸುವಂತ ಕೆಲಸ ಮಾಡಕತ್ತಾರ ತಾಲೂಕಾ THO ಗಲಗಲಿ ಅವರು ನೀವು ಹೇಳ್ತೀರಿ ಎಲ್ಲ ನಮ್ಗ ಜಮಖಂಡಿ ಒಳಗಡೆ ನಾವೇನೆಲ್ಲ ಮಾಡ್ತೀವಿ ಅಂತೇಳಿ ಈ ಹಿಂದೆ ನಾವೊಂದು ಮಾವಾದ ಸುದ್ದಿ ಮಾಡಿದ್ದೀವಿ ಮಾವಾನು ನಿಮ್ ಮ್ಯಾಗ ಬ್ಲೇಮ್ ಬಂದಿತ್ತು ನೀವು ಮಂತ್ಲಿ ಒಂದು ಮಾವ ನಡೆಸ್ತೀರಿ ಅಂತೇಳಿ ಬಟ್ ಇವ್ರು ಇಂಥ ಡಾಕ್ಟರ್ಗಳು ಅಲ್ಲಿ ಇವರು ಡಾಕ್ಟ್ರಿಕಿ ಮಾಡಕ್ ಸಂಬಂಧ ಇಲ್ಲ ಇಂಥವ್ರು ಬಂದು ಇವೆಲ್ಲ ಇಲ್ಲಿ ಚಾಕು ಚೂರಿ ಟೈಪ್ ನಿಮ್ಮ OT ಒಳಗ ಆಪರೇಷನ್ ಥಿಯೇಟರ್ ಒಳಗೆ ಬಳಕೆ ಆಗುವಂತ ಸಾಮಾನುಗಳನ್ನ ರೋಡ್ ಮ್ಯಾಗ ಅದು ಎಲ್ಲ ಇಲ್ಲಿ ಧೂಳು ಎಲ್ಲ ಬೆಳೆದೈತಿ ಬಾಯಿ ಒಳಗೆ ಹಲ್ಲು ತೆಗಿಯಾಕ ಯೂಸ್ ಮಾಡ್ತಾರ ಇವ್ರು ಹೆಂಗ್ ನಿಮ್ ಕಣ್ಣಿಗೆ ಕಾಣ್ಲಿಲ್ಲ ಕೇಳಿದ್ರೆ ಹೆಸರು ಹೇಳಕ್ತಾ ಇರಲಿಲ್ಲ ಯಾರಿ ನೀವು ಯಾಕೆ ನಿಮ್ದು ಕ್ವಾಲಿಫಿಕೇಶನ್ ಏನು ನೀವೇನ BMS ಮುಗಿಸಿರು MBA ಮುಗಿಸಿರು ಸಾರಿ MBBS ಮುಗಿಸಿರು ಏನ್ ನೀವು ಮುಗಿಸಿರಿ ಅಂತ ಕೇಳಿದ್ರೆ ಅದನ್ನ ಹೇಳಕ್ತಾ ಇರಲಿಲ್ಲ ಈ ರೀತಿಯ ಅಕ್ರಮ ಏನದು ಹಲ್ಲು ಕೀಳುವಂತದ್ದು ಈಗ ನಾವು ಸಹಜ ಒಂದು ಕಿವಿ ಕೆಟ್ಟಿ ಕೊಟ್ರೆ ಹಲ್ಲ ಕಿತ್ತಾವ ನಕ್ಕಿಲ್ಲ ಕಿವಿ ಕೆಟ್ಟಿ ಕೊಡಬೇಕಾದ್ರೆ ಇಂಥವ್ರ ಕಡೆ ತಂದ್ರೆ ಪಕ್ಕ ಹಿಡಿದು ಕಿತ್ತಿ ಆ ಹಲ್ಲು ಕಿತ್ತು ಹೋಗುವಂತ ಒಂದು ಪ್ರಕ್ರಿಯೆ ಮಾಡಕತ್ತಾರ ಈಗಾಗಲೇ ಬರ್ರಿ ನೀವು ಮಾತು ಕೇಳ್ತಾನೆ ಹೇಳ್ರಿ ನಿಮ್ಮ ಹೆಸರೇನ್ರಿ ಹೇಳ್ರಿ ಹೆಸರೇನ್ರಿ ನೋಡ್ರಿ ಏನೂ ಮಾತಾಡಕ್ ತಯಾರಿಲ್ಲ ಇವ್ರೇನ ಅರ್ಹತೆ ಇರುವಂತ ಡಾಕ್ಟರ್ಗಳು ಈ ರೀತಿ ಕವರ್ ರೀತಿಯಲ್ಲಿ ಗಪ್ಪ ನಿಂದ್ರಾಕತ್ತಾರ ಇವ್ರು 10 ಸಲ ಕೇಳಿ ನೀವು ಏನ್ರಿ ಏನ್ ಮಾಡ್ತೀರಿ ನೀವು ಸಾಲ ಎಟ್ ನಿಮ್ಗ ಈ ಹೆಲ್ತ್ಗೆ ಕೆಲಸ ಯಾಕೆ ಮಾಡ್ತೀರಿ ಅಂತ ಹೇಳಿ ಇವೆಲ್ಲ ಇಟ್ಕೊಂಡಾರ ನೋಡಿ ಇವೆಲ್ಲ ಏನು ಔಷಧಿಗಳೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತಾವ ಈ ಔಷಧಿಗಳನ್ನ ನೋಡ್ರಿ ಇವು ಏನು ಮಾನ್ಯತೆ ಪಡೆದವ ಏನೋ ಗೊತ್ತಿಲ್ಲ ಇಲ್ಲಿ ನೋಡಿ ಈ ರೀತಿಯಲ್ಲಿ ಔಷಧಿಗಳು ಇಟ್ಕೊಂಡಾರ ಈ ಚೀಟಿ ಒಳಗೆ ಏನೋ ಕೊಟ್ಟಿರ್ತ ಏನ್ರಿ ಇವೆಲ್ಲ ಏನ್ರಿ ಇದು ನೋಡ್ರಿ ಅದು ಕೇಳಿದ್ರೆ ಅವ್ರ ಕಡೆ ಗೊತ್ತಿರಲಿಲ್ಲ ಮೌನ ವಹಿಸಾಕತ್ತಾರ ಹೇಳ್ರಿ ಸಾಹೇಬ್ರ ಈ ಕೆಡಬೇಡ ತಮ್ಮ ಏನ್ರಿ ಅವ ಹೇಳ್ರಿ ಸಾಹೇಬ್ರ ನಿಮ್ ಹೆಸರು ಹೇಳ್ರಿ ಕಡಿಕ ನೋಡ್ರಿ ಹೆಸರು ಹೇಳಾಕ್ತಾ ಇರಲ್ಲ ಯಾವುದೇ ಭಯಾನು ಇವ್ರಿಗಿಲ್ಲ ರಾಜಾರೋಷವಾಗಿ ಇಲ್ಲೆಲ್ಲ ಪಾಪ ಗಡಿಯಾಳ ರಿಪೇರಿ ಮಾಡ್ತಾರೆ ಜನ ತಿಳ್ಕೊಂಡ್ರೆ ಗಡಿಯಾಳ ಇವ್ರು ಹಲ್ ರಿಪೇರಿ ಮಾಡೋರು ಯಾವುದೇ ಎಜುಕೇಶನ್ ಇಲ್ದಾನ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದಾನ ಆ ಹಲ್ಗಳು ಏಟಿರ್ತಾವ ಅನ್ನೋದು ಗೊತ್ತಿಲ್ಲ ಹಲ್ಗಳು ನರ ಏಟಿರ್ತಾವ ಗೊತ್ತಿಲ್ಲ ಈ ಬ್ಯಾಗ್ ಓಪನ್ ಮಾಡ್ರಿ ಏನಂತಿದ್ರ ನೋಡ್ರಿ ತೆಗಿರಿ ಏನು ಓಪನ್ ಮಾಡ್ರಿ ಏನು ಹಾ ನೋಡ್ರಿ ಸ್ಕ್ರೂ ಡ್ರೈವ್ ಐತಿ ನೋಡ್ರಿ ಅಲ್ಲಿ ತಿಕ್ಕಾಕ ಸ್ಕ್ರೂ ಡ್ರೈವ್ ಐತಿ ತೆಗಿರಿ ಮತ್ತೆ ನೋಡ್ರಿ ಎಲ್ಲ ಓಪನ್ ಮಾಡ್ರಿ ಮತ್ತ ತೆಗಿರಿ ಅವೇನೇನಲ್ಲ ತೆಗಿರಿ ಹಾ
ಪಂಚರ್ ತೆಗಿಯಾಗೆಲ್ಲ ಕಾನಸ್ ಅಂತ ಇಟ್ಕೊಂಡಿರ್ತಾರಲ್ಲ ಆ ಟೈಪ್ ಎಲ್ಲ ಹಲ್ಲು ತೆಗಿಯೋಗೆಲ್ಲ ಇಟ್ಕೊಂಡಾರ